ಲಾರಿ ಮಾಲೀಕರೊಂದಿಗೆ ಸಿಎಂ ಸಂಧಾನ ಸಭೆ ವಿಫಲವಾಗಿದೆ. ಲಾರಿ ಮಾಲೀಕರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಿಎಂ ಅನ್ನ ಭೇಟಿಯಾಗಿದ್ದು ಸಭೆಯನ್ನು ಕೂಡ ನಡೆಸಿದ್ರು. ಆದರೆ ಸಿಎಂ ಸಂಧಾನ ಸಭೆ ವಿಫಲವಾಗಿದೆ. ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಕೆ ಆಗಲಿದ್ದು ನಾಳೆಯಿಂದ ಉಗ್ರ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಲಾರಿ ಮುಷ್ಕರ ವಾಪಸ್ಸಿಲ್ಲ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಲಾರಿ ಮುಷ್ಕರವನ್ನ ಮಾಡ್ತಾ ಇದ್ದು ಇವತ್ತು ಸಿಎಂ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಸಿಎಂ ನಡೆಸಿದಂತಹ ಸಭೆಯಲ್ಲಿ ಸಂಧಾನ ಸಭೆ ವಿಫಲವಾಗಿದ್ದು ಲಾರಿ ಮಾಲೀಕರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಒತ್ತಾಯವನ್ನ ಮಾಡ್ತಿದ್ದು ಸಿಎಂಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಆದರೆ ಸಿಎಂ ಸಂಧಾನ ಸಭೆ ವಿಫಲವಾಗಿದ್ದು ವಿವಿಧ ಬೇಡಿಕೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರು. ಮೊದಲನೇದಾಗಿ ಅವರು ಈ ಬಾರ್ಡರ್ ಚೆಕ್ ಪೋಸ್ಟು RTO ಚೆಕ್ ಪೋಸ್ಟ್ನ 3 ತಿಂಗಳ ಒಳಗಡೆ ಯಾವ ಥರ ಇವಾಗ ರೆವಿನ್ಯೂ ಬರೋದನ್ನು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ನಿರ್ರಾಜ್ಯಗಳಿಗೆ ಕಳಿಸಿ, ಮಹಾರಾಷ್ಟ್ರ ಕಳಿಸಿ, ಮಧ್ಯಪ್ರದೇಶ ಗುಜರಾತ್ ಕಳಿಸಿ ಸ್ಟಡಿ ಮಾಡಿ ಇಮಿಡಿಯೇಟಾಗಿ ಅಲ್ಲಿ ರಿಪೋರ್ಟ್ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಅವ್ರ ಮೇಲೆ ಓವರ್ ಕಾನ್ಫಿಡೆನ್ಸ್ ಇದೆ, ಅದನ್ನು ನಾವು ಒಪ್ಕೊಂಡಿವಿ. ಅದೇ ಯಾವಾಗ ಈ 9 ವರ್ಷ ಗಾಡಿಗೆ 13,000 14,000 ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಹಂಗೆ ಅವೆನ್ಸಲ್ಲಿ ಇಟ್ಬಿಟ್ರು. ಅದ್ರ ಬಗ್ಗೆ ನಾವಿನ್ನ ಎತ್ತಲ್ಲ, ಧ್ವನಿ ಎತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು 2022ರಲ್ಲಿ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತೆ 4 ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಎನ್ಐಎ ತನ್ನ 2ನೇ ಪೂರಕ ಚಾರ್ಜ್ ಶೀಟ್ನಲ್ಲಿ ಅಬ್ದುಲ್ ನಾಜೀರ್, ನೌಶಾದ್, ಅಬ್ದುಲ್ ರಹಮಾನ್ ಮತ್ತು ಅತೀಕ್ ಅಹಮದ್ ವಿರುದ್ಧ ಆರೋಪ ಹೊರಿಸಿದೆ. ಇದರೊಂದಿಗೆ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಾದ ಒಟ್ಟು ಆರೋಪಿಗಳ ಸಂಖ್ಯೆ 27ಕ್ಕೆ ಏರಿದೆ.